ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಭರತನಾಟ್ಯದ ಕಾಸ್ಟ್ಯೂಮನ್ನು ಹೇಗೆ ಹಾಕ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀವಿ. ವಿಡಿಯೋ ಪರ್ಪಸ್ಸಿಗಾಗಿ ಅವ್ರು ಚೂಡಿದಾರ ಹಾಕ್ಕೊಂಡಿದ್ದಾರೆ. ಈಗ ಫಸ್ಟು ಬ್ಲೌಸನ್ನು ಹಾಕ್ತಾರೆ. ಹುಕ್ಕು ಮುಂದೆ ಬರಬೇಕು. ಸುಮಾರು ಜನ ಮಕ್ಕಳಿಗೆ ಬ್ಲೌಸು ಲೂಸ್ ಆಗಿದೆ. ಬ್ಲೌಸನ್ನು ನೀವು ಟೇಲರ್ ಹತ್ರ ಕೊಟ್ಬಿಟ್ಟು ಅಥವಾ ನೀವೇ ಟೇಲರ್ ಆಗಿದ್ದರೆ ಹಿಡಿಸ್ಕೊಳ್ಳಿ. ಒಂದು ಪಿನ್ನನ್ನು ಇಲ್ಲಿ ಹಾಕಬೇಕು, ಇನ್ನೊಂದು ಪಿನ್ನನ್ನು ಇಲ್ಲಿ ಹಾಕ್ತೀರಾ. ಸೆರಗು ಯಾವುದೇ ಕಾರಣಕ್ಕೂ ನೋಡಿ ಇಷ್ಟು ಕೆಳಗೆ ಹಾಕೋ ಹಾಗಿಲ್ಲ. ಸೆರಗನ್ನು ನೋಡಿ ಇಷ್ಟು ಕೆಳಗೆ ಹಾಕಬಾರ್ದು, ಮೇಲೇ ಹಾಕಬೇಕು. ನೋಡಿ ನೆಕ್ ಹತ್ರನೇ ಬರೋ ಹಾಗೆ ಹಾಕಬೇಕು. ಅಲ್ಲೊಂದು ಪಿನ್ ಹಾಕ್ತೀರಾ, ಇಲ್ಲೊಂದು ಪಿನ್ ಹಾಕಬೇಕೀಗ. ಒಳಗಿಂದನೇ ಹಾಕಬೇಕು ಪಿನ್ನು ಅಂತ ಏನಿಲ್ಲ, ಹೊರಗಡೆಯಿಂದನಾದರೂ ಹಾಕಿ. ಕೈ ಮೇಲೆತ್ತಿ ಪಿನ್ ಹಾಕುವಾಗ ರೈಟ್ ಹ್ಯಾಂಡನ್ನು ಮೇಲೆತ್ತಿ, ರೈಟ್ ಹ್ಯಾಂಡನ್ನು ಮೇಲೆತ್ಸ್ಬಿಟ್ಟು ಪಿನ್ ಹಾಕಿ. ಆವಾಗ ಅವರಿಗೆ ಎಲ್ಲೂ ಹಿಡಿಯೋದಿಲ್ಲ. ಅದಾದ ಮೇಲೆ ನೋಡಿ ಇದನ್ನು ಆ ಥರ ಮಗು ಕೈಯಲ್ಲಿ ಎತ್ತಿಡ್ಸ್ಕೊಳಕ್ಕೆ ಹೇಳಿ. ಹಿಂದೆ ತಿರುಗಿ ನೋಡಿ. ಈಗ ಹಿಂದೆ ಫ್ರಿಲ್ಲು ಆ ಥರ ಇರುತ್ತೆ, ಅಲ್ಲಿ 2 ಟ್ಯಾಗ್ ಕೊಟ್ಟಿದ್ದಾರೆ. ಅದನ್ನು ಮುಂದ್ಗಡೆ ಈ ಥರ ಕಟ್ಟಬೇಕು. ಇದು ಮೊದಲನೇ ಟ್ಯಾಗ್ ಕಟ್ಟಿದ್ದೀರಾ. ಈಗ ಮುಂದೆ ಸೆರಗಿಗೆ ಇನ್ನೊಂದು ಟ್ಯಾಗನ್ನು ಕೊಟ್ಟಿದ್ದಾರೆ, ಅದನ್ನು ಹಿಂದೆ ಕಟ್ಟಬೇಕು. ಎಲ್ಲೂ ಕಗ್ಗಂಟನ್ನು ಹಾಕಬೇಡಿ, ರೆಗ್ಯುಲರ್ ಗಂಟನ್ನೇ ಹಾಕಿ. ಅಂದರೆ ಹೂ ಗಂಟು ಅಂತ ಹೇಳ್ತೀವಲ್ಲ, ಈಸಿಯಾಗಿ ಬಿಚ್ಕೊಳ್ಳೋ ಹಾಗೆ ಆ ಥರ. ಇದಾದ ಮೇಲೇ ಪ್ಯಾಂಟ್ ಹಾಕಬೇಕು. ನಾವಿಲ್ಲಿ ಚೂಡಿದಾರದ ಮೇಲೆ ಹಾಕ್ಸ್ತಾ ಇದ್ದೀವಿ, ಬಟ್ ನೀವು ಹಾಗೆ ಹಾಕ್ಸ್ಬೇಡಿ. ನೋಡಿ ಎಲ್ಲ ಇನ್ಶರ್ಟ್ ಆಗಬೇಕು. ಮುಂದ್ಗಡೆ ನೆರಿಗೆ, ಆಮೇಲೆ ಹಿಂದ್ಗಡೆದು ಅದೇನು ಫ್ರಿಲ್ ಇದೆಯಲ್ಲ ಅದು ಅಷ್ಟೂ ಇನ್ಶರ್ಟ್ ಮಾಡಬೇಕು. ನೋಡಿ ಆ ಥರ ಹಿಂದೆ ಇನ್ಶರ್ಟ್ ಆಗಿದೆ, ಮುಂದೆನೂ ಇನ್ಶರ್ಟ್ ಆಗಿದೆ. ಇದಾದಮೇಲೆ ಸ್ವಲ್ಪ ಟೈಟಾಗೇ ಪ್ಯಾಂಟನ್ನು ಕಟ್ಟಿ ಮತ್ತು ಲಾಡಿಗಳಷ್ಟೂ ಒಳಗೆ ಹಾಕಿ. ನೋಡಿ ಈಗ ಎಲ್ಲೂ ಯಾವ ಪೀಸು ಮುಂದ್ಗಡೆ ಇಲ್ಲ, ಪ್ಯಾಂಟ್ ಒಳಗೇ ಎಲ್ಲ ಇನ್ಶರ್ಟ್ ಆಗಿದೆ. ಹಿಂದೆ ತಿರುಗಿ ನೋಡಿ, ಮತ್ತೆ ಮುಂದೆ ತಿರುಗಿ. ಎಸ್. ಇದಾದಮೇಲೆ ಮುಂದೆ ಒಂದು ಫ್ರಿಲ್ ಇದೆ, ಅದನ್ನು ಕಟ್ತೀರಿ. ಯಾವ ಲಾಡಿಯನ್ನು ಬಿಡಬೇಡಿ, ಎಲ್ಲದನ್ನು ಒಳಗೆ ಹಾಕಿ. ಇದನ್ನು ಹಾಕಾದ್ಮೇಲೆ ನೋಡಿ ಇಲ್ಲಿ ಆಲ್ರೆಡಿ ಬಟನ್ಸ್ ಕೊಟ್ಟಿದ್ದಾರೆ. ಆ ಬಟನ್ಸಿಗೆ ಇಲ್ಲಿ ಹುಕ್ ಥರ ಇದೆ, ಅದನ್ನು ಹಾಕ್ತಾ ಬನ್ನಿ. ಎಲ್ಲ ಬಟನ್ಸನ್ನು ದಯಮಾಡಿ ಹಾಕಿ, ಯಾವ ಬಟನ್ಸನ್ನು ಬಿಡಬೇಡಿ. ಕಾಲಿಂದು ಸೇರಿ ನೋಡಿ ಎಲ್ಲ ಬಟನ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಕೆಳಗಿಂದ ಹಾಕಬೇಡಿ, ಮೇಲ್ಗಡೆಯಿಂದನೇ ಹಾಕಿ ಬಟನ್ಸ್ಗಳನ್ನು. ಆಮೇಲೆ ಪ್ಯಾಂಟ್ ನೋಡಿ ಇಲ್ಲಿ ಈ ಥರ ಆಗಿರುತ್ತೆ. ಪ್ಯಾಂಟ್ ನೋಡಿ ಹಿಂಗಿರುತ್ತಲ್ಲ, ಈ ಬಟನ್ಸು ಇಲ್ಲಿದೆ. ಬಟನ್ಸ್ಗಳನ್ನು ದಯಮಾಡಿ ಹಾಕಿ. ಇದಾದ ನಂತರ ಕೊನೆಯದಾಗೆ ಬ್ಯಾಕ್ ಪೀಸನ್ನು ಕಟ್ಟಬೇಕು. ಬ್ಯಾಕ್ ಪೀಸ್ ನೋಡಿ ಸುಮಾರು ಜನಕ್ಕೆ ಅದು ದೊಡ್ಡದಿರುತ್ತೆ ಬ್ಯಾಕ್ ಪೀಸು. ನೋಡಿ ಹಿಂದೆ ಈ ಥರ ಬರಬೇಕು, ಮುಂದುಗಡೆ ಒಂದಕ್ಕೊಂದು ಓವರ್ಲ್ಯಾಪ್ ಮಾಡಬೇಕು. ಒಂದು ಕೆಳಗಿಂದ ಒಂದು ಮೇಲ್ಗಡೆಯಿಂದ. ಇನ್ನೊಮ್ಮೆ ತೋರಿಸ್ತಾರೆ ನೋಡಿ, ಒಂದು ಕೆಳಗಿಂದ ಕ್ರಿಸ್ ಕ್ರಾಸ್ನಲ್ಲಿ, ಒಂದು ಕೆಳಗಿಂದ ಒಂದು ಮೇಲ್ಗಡೆಯಿಂದ ಆ ಥರ ಕಟ್ಟಬೇಕು. ಆಮೇಲೆ ಲೇಸ್ಗಳನ್ನು ಅವರು ಉದ್ದನೇ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನು ನೀವು ಎಲ್ಲದನ್ನು ಪ್ಯಾಂಟ್ ಒಳಗೇ ಹಾಕಬೇಕು. ಕೊನೆಯದಾಗಿ ಬರೋದು ಸಣ್ಣ ಫ್ಯಾನು. ಈ ಸಣ್ಣ ಫ್ಯಾನನ್ನು ಈ ಥರ ಕಟ್ಟಬೇಕು. ಈಗಲೇ ಹೇಳ್ತಾ ಇದ್ದೀನಿ ಮತ್ತೊಂದು ಸತಿ, ಆದಷ್ಟು ಪ್ಯಾಂಟನ್ನು ಲೋ ವೇಸ್ಟ್ ಕಟ್ಟಬೇಡಿ. ಅವರ ಹೊಕ್ಕಳಿಗಿಂತ ಮೇಲೇ ಕಟ್ಟಿ, ಮಗುವಿನ ಹೊಕ್ಕಳಿಗಿಂತ ಮೇಲೇ ಕಟ್ಟಿ. ನೋಡಿ ಮತ್ತೆ ಪುನಃ ಲಾಡಿಗಳು ಜಾಸ್ತಿ ಇರುತ್ತೆ, ಅದನ್ನು ಎಲ್ಲದನ್ನು ಪ್ಯಾಂಟ್ ಒಳಗೆ ಹಾಕಬೇಕು. ನೋಡಿ ಇದು ಭರತನಾಟ್ಯದ ಡ್ರೆಸ್ಸನ್ನು ಹೇಗೆ ಹಾಕೊಳ್ಳೋದು ಅಂತ ತೋರಿಸಿದ್ದೀವಿ. ನೋಡಿ ಒಂದು ಸತಿ ಹಿಂದೆ ತಿರ್ಕೊಳ್ಳಿ, ಮುಂದೆ ತಿರುಗಿ ನೋಡಿ, ಅರ್ಮಂಡಿ ಕೂತ್ಕೊಳ್ಳಿ. ನೋಡಿ ಈ ಥರ ಅಗಲವಾಗಿ ಆ ದೊಡ್ಡ ಫ್ಯಾನು ಈ ಥರ ಹರಡುತ್ತೆ.